ರಾಮನ ವಿರೋಧ ಆಗಿಲ್ಲ ಇಡ್ರಿ. ಈಗ ನಮ್ಮ ಮುಖ್ಯಮಂತ್ರಿನೇ ಸಿದ್ದರಾಮಯ್ಯ, ನಮ್ಮ ಮುಖ್ಯಮಂತ್ರಿನೇ ಸಿದ್ದರಾಮಯ್ಯ ಆಯ್ತು, ಇಡೀ ಸಂತೋಷ, ನಾವು ಅದಕ್ಕೆ ವಿರೋಧ ಇಲ್ಲ. ರಾಮನ್ ಹೆಸರು ಇಟ್ಟಿದಾರಂತ ನಮ್ಗೆ ವಿರೋಧ ಇಲ್ಲ. ಹೊಸ ಕಾರ್ಯಕ್ರಮ ಕೊಟ್ಟು ಇಟ್ಕೊಳ್ಳಿ, ನೀವು ಯಾರು ಬೇಡ ಅಂತ ನಿಮ್ಗೆ ಖುಷಿ ಪಡ್ತೀವಿ. ನಾವು ಕೊಟ್ಟಿರೋ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಕೊಟ್ಟಿರೋ ಕಾರ್ಯಕ್ರಮಕ್ಕೆ ಎಷ್ಟು ಬದಲಾವಣೆ ಮಾಡೋ ಅಗತ್ಯ ಏನಿತ್ತು? ಎಂತ ಮಹಾನ್ ವ್ಯಕ್ತಿ ಹೆಸರು, ಅದು ಎಂತ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿ, ಅವ್ರ ಹೆಸರು ತೆಗೆದೇನ್ ಬೇಕಾಗಿತ್ತು? ಹೊಸ ಕಾರ್ಯಕ್ರಮ ಈಗ ನೋಡಿ, 15 ಎಲ್ಲ ಅಕೌಂಟ್ ಅಲ್ಲಿ 15 ಲಕ್ಷ ಹಾಕ್ತೀನಿ ಅಂದ್ರು, 15 ಪೈಸೆ ಹಾಕ್ಲಿಲ್ಲ. 2 ಕೋಟಿ ಜನ ಯುವಕರಿಗೆ ಕೆಲಸ ಕೊಡ್ತೀನಿ ಅಂದ್ರು, ಅದೇನೇನಿಲ್ಲ. ಆಮೇಲೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿದೀವಿ. ಯಾವಾಗ ದೇಶದಲ್ಲಿ ನಾನು ಹೇಳ್ತಿರೋದು, ನಮ್ಮ ರಾಜ್ಯ ಇಲ್ಲ, ದೇಶದಲ್ಲಿ ನೋಡಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳ ಮಧ್ಯದೊಳಗೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಆಯ್ತು, ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ನಮ್ಮ ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇಂಥ ಕಾರ್ಯಕ್ರಮಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಬಿಜೆಪಿ ಅವ್ರ ಸಾಧನೆ ಏನಾರು ಇದೆಯಾ? ಯಾವ್ದನ್ನ ಸಾಧನೆ ಕೇಳಿ ಅವ್ರು ಮತ ಕೇಳಿದಾರ? ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ. ಈ ದಯಮಾಡಿ ಈ ಜನ ಅರ್ಥ ಮಾಡ್ಕೊಳ್ಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಒಂದು ಉದಾಹರಣೆ ಕೊಡ್ತೀನಿ. ಬಿಜೆಪಿ ಸರ್ಕಾರ ಇತ್ತು, 2019 ಹಿಡ್ಕೊಂಡು 2023 ಬಿಜೆಪಿ ಸರ್ಕಾರ ಇತ್ತು. 4 ವರ್ಷ, 2 ವರ್ಷ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು, 2 ವರ್ಷ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಈ ನಮ್ಮ ಸ್ಲಮ್ ಬೋರ್ಡು ಈಗ ಬಹಳ ಜನ ಬಂದಿದ್ರು, ನಮಗೆ ಯಾವುದೋ ಸಮಾಜದವ್ರು ಬಂದು ಒಂದು ಅರ್ಜಿ ಕೊಟ್ಟವ್ರೆ, ಮಾದಿಗ ಸಮಾಜದವರು. ಸರ್ ನಿಮ್ಮ ಸರ್ಕಾರ ಬಂದಾದ್ಮೇಲೆ ನೋಡಿ ಸರ್ ಮನೆ ಇಷ್ಟಿಗಾಗ್ಲಿ ಇದ್ದಿತ್ತು, ಅವ್ರು ಅರ್ಜಿ ಕೊಟ್ಟಿರೋದು. ಈಗ ಮನೆ ನಿಮ್ಮ ಸರ್ಕಾರ ಬಂದಾದ್ಮೇಲೆ ಮನೆಗಳು ಕೆಲಸ ನಡೆದು ಕಂಪ್ಲೀಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಿಂಗಿತ್ತಂತೆ, ಮನೆಗಳು ಕಂಪ್ಲೀಟ್ ಆಗ್ತದೆ ಅಂತ. ಈಗ ನಮ್ಮ ಸರ್ಕಾರ ಬಂದಾದ್ಮೇಲೆ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು 2013 ಹಿಡ್ಕೊಂಡು 2018 ಆವಾಗ ಸ್ಲಮ್ ಬೋರ್ಡ್ದು 1,80,253 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. 14, 15, 16, 17, 18 ಅದಾದ್ಮೇಲೆ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಟ್ಟಿಲ್ಲ. ಹೆಸರನ್ನ ತೆಗೆದಿವತ್ತು ಜಿ.ರಾಮ್.ಜಿ.ಯನ್ನ ಹೆಸರನ್ನ ಇಟ್ಟಿರೋದು ನಾವೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷನೇ ಇದಕ್ಕೆ ಖಂಡಿಸ್ತಾ ಇದೆ. ನಾವು ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಮಹಾತ್ಮ ಗಾಂಧಿ ಅವ್ರ ಹೆಸರು ಅಂದ್ರೆ ಇಡೀ ದೇಶದಲ್ಲಿ ಅವ್ರು ತಮಗೆಲ್ಲ ಗೊತ್ತಿದ್ದಂಗೆ ಮಹಾತ್ಮ ಗಾಂಧಿ ಅಂದ್ರೆ ನಮ್ಮ ಪೂಜ್ಯ ಪಿತಾಜಿ ಅಂತ ಹೇಳಿದ್ರು, ಫಾದರ್ ಅಂತ ಹೇಳಿದ್ರು, ನೇಷನ್ ಆಫ್ ಫಾದರ್ ಅಂತ ಹೇಳಿದ್ರು. ಅಂಥವ್ರ ಹೆಸರು ತೆಗೆದಿದ್ದಾರೆ ಅಂತ ನಮಗೆಲ್ಲ ನೋವನ್ನ ತಂದಿದೆ. ಆಯ್ತು, ನೀವು ಹೊಸ ಕಾರ್ಯಕ್ರಮ ಕೊಡ್ತೀರಾ? ನೀವು ನೋಡಿ 2014 ಬಿಜೆಪಿ ಸರ್ಕಾರದಲ್ಲಿ ನಾವು ಮನಮೋಹನ್ ಸಿಂಗ್ ಏನು ಕಾರ್ಯಕ್ರಮ ಕೊಟ್ಟಿದ್ರು, ಇಂದಿರಾ ಗಾಂಧಿ ಏನು ಕಾರ್ಯಕ್ರಮ ಕೊಟ್ಟಿದ್ರು, ಅದೇ ಹೊಸ ಕಾರ್ಯಕ್ರಮ ಮಾಡಿಲ್ಲ. ನೀವು ಹೊಸ ಕಾರ್ಯಕ್ರಮ ಕೊಟ್ಟು ಏನಾರು ಮಾಡ್ಕೊಳ್ಳಿ. ಮಹಾತ್ಮ ಗಾಂಧಿ ಹೆಸರು ತೆಗೆದಿತ್ತು, ಮಹಾತ್ಮ ಗಾಂಧಿ ಅವರ ಹೆಸರು ತೆಗೆದಿದ್ದು. ಇವತ್ತು ಎಲ್ಲ ನೋಟಲ್ಲಿ ತಾವು ನೋಡಿರ್ಬೋದು. ಈಗ ಮಹಾತ್ಮ ಗಾಂಧಿ ಅವ್ರ ಮುಂದಿನ ದಿನಲ್ಲಿ ಇವ್ರು ಮಹಾತ್ಮ ಗಾಂಧಿ ಫೋಟೋನು ತೆಗಿತಾರ, ಏನ್ ಬರುತ್ತೆ?